ಬಿಜೆಪಿ ಪಾಳೆಯದಲ್ಲಿ ಈ ಕ್ಷಣಕ್ಕೂ ಪ್ರಶ್ನೆಯಾಗಿ ಕಾಡ್ತಾ ಇರೋದು ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ. ಬಟ್ ವಿಜಯೇಂದ್ರ ಅವರು ಯಾಕೆ ಬಿಜೆಪಿ ಪಾಳೆಯಕ್ಕೆ ಅನಿವಾರ್ಯ? ವಿಜಯೇಂದ್ರ ಅವ್ರನ್ನ ಬಿಟ್ರೆ ಬೇರೆ ನಾಯಕರು ಯಾಕೆ ಮುನ್ನೆಲೆಯಲ್ಲಿ ಕಾಣಿಸ್ಕೊಳ್ತಾ ಇಲ್ಲ? ಎಕ್ಸಾಕ್ಟ್ಲಿ ಬಿಜೆಪಿಯಲ್ಲಿ ಸಮಸ್ಯೆ ಏನಾಗ್ತಾ ಇದೆ? ಪ್ರಮುಖವಾಗಿ ಯಡಿಯೂರಪ್ಪನವರ ಫ್ಯಾಮಿಲಿ ಬಿಜೆಪಿಗೆ ಎಷ್ಟರ ಮಟ್ಟಿಗೆ ಅನಿವಾರ್ಯ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಮಾಹಿತಿ ಜೊತೆಗೆ ಬಿಜೆಪಿ ಪಾಳೆದ ಇನ್ಸೈಡ್ ಮಾಹಿತಿನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರಿಗೆ ಸಂಬಂಧಪಟ್ಟಂತಹ ಸುದ್ದಿ. ಧರ್ಮ ಯುದ್ಧ ಗೆದ್ದ ವಿಜಯೇಂದ್ರ ಬೆನ್ನಿಗೆ ಬಿಜೆಪಿಯಲ್ಲೇ ಚೂರಿ ಹಾಕುವ ಕೆಲಸಗಳಾಗ್ತಾ ಇದೆ. ಧರ್ಮಸ್ಥಳ ಯಾತ್ರೆಯಲ್ಲೇ ವಿಜಯೇಂದ್ರ ವಿರುದ್ಧ ಪಿತೂರಿ ಮಾಡಿದ್ದಾದ್ರೂ ಯಾರು? ವಿಜಯೇಂದ್ರ ವಿರುದ್ಧ ಬಿಜೆಪಿಯ ಕೆಎಸ್ ಬಣ ಮಾಡಿದ್ದೇನು ಗೊತ್ತಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ವಿಜಯೇಂದ್ರ ವರ್ಸಸ್ ಕೆಎಸ್ ಬಣದ ಮೆಗಾ ಫೈಟಿಂಗ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಧರ್ಮಸ್ಥಳ ಪರ ಹೋರಾಟ ಮಾಡಿ ಸಕ್ಸಸ್ ಆದ್ರೂ ವಿಜಯೇಂದ್ರ ವಿರುದ್ಧ ಯಾಕೆ ಮಸಲತ್ತು? ವಿಜಯೇಂದ್ರ ವಿರುದ್ಧ ಬಿಜೆಪಿ ಅವರಿಂದಲೇ ಯಾಕೆ ಇಂಥ ಗೇಮ್ ಪ್ಲಾನ್ಗಳಾಗ್ತಾ ಇದೆ? ಲಕ್ಷಾಂತರ ಜನ ಸೇರಿಸಿ ಧರ್ಮಯಾತ್ರೆ ಸಕ್ಸಸ್ ಮಾಡಿದ್ದಾರೆ ವಿಜಯೇಂದ್ರ. ಸೌಜನ್ಯ ಮನೆಗೆ ಭೇಟಿ ಕೊಟ್ಟು ನ್ಯಾಯದ ಪರ ನಾವಿದ್ದೇವೆ ಅಂತ ವಿಜಯೇಂದ್ರ ಹೇಳಿದ್ದು ಕೂಡ ಆಯ್ತು. ಆದರೆ ಇಷ್ಟೆಲ್ಲ ಹೋರಾಟದಲ್ಲಿ ಸಕ್ಸಸ್ ಆದ್ರು, ಪಕ್ಷದ ಪರವಾಗಿ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ರು ಕೂಡ ಯಾಕೆ ವಿಜಯೇಂದ್ರ ಅವರ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಬಿಜೆಪಿ ಪಾಳೆಯದಲ್ಲ ಆಗ್ತಾ ಇದೆ? ಯಾಕೆ ಈ ಫೈಟಿಂಗ್ಗಳು ಶುರುವಾಗಿದೆ ಅನ್ನೋದ್ರ ಇನ್ಸೈಡ್ ಮಾಹಿತಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡುತ್ತೆ. ಬಟ್ ಬಹಳ ಪ್ರಮುಖ ಒಂದು ವಿಚಾರ ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇರೋದು, ಇಡೀ ರಾಜ್ಯದ ಜನ ಒಪ್ಕೊಂಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರೇ. ಅವರನ್ನ ಬಿಟ್ರೆ ಬೇರೆ ನಾಯಕರು ಬಿಜೆಪಿ ಪಾಳೆಯದಲ್ಲಿ ಇಲ್ಲ. ಹಾಗಾಗಿ ವಿಜಯೇಂದ್ರ ಅವ್ರನ್ನ ಕೆಳಗಿಳಿಸಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಅನ್ನುವಂತಹ ವಿಚಾರ ಜಸ್ಟ್ ಪಕ್ಷದ ಒಳಗಿದ್ದವರಲ್ಲ, ಜನ ಮಾತಾಡ್ತಿದ್ದಾರೆ. ಬಿಜೆಪಿ ಹೈಕಮಾಂಡ್ಗೂ ಕೂಡ ಆ ವಿಚಾರ ಬಹಳ ಸ್ಪಷ್ಟವಾಗಿ ಅರ್ಥ ಆಗಿದೆ. ಹಾಗಾಗಿ ವಿಜಯೇಂದ್ರ ಅವರ ಬೆನ್ನಿಗೆ ನಿಂತ್ಕೊಂಡಂಗೆ ಆಟ ಆಡ್ಕೊಂಡು ಅವರ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ತಾ ಇರೋರು ಯಾರು? ಯಾಕೆ ಇಷ್ಟೆಲ್ಲ ಮೆಗಾ ಪ್ಲಾನ್ ಗಳನ್ನ ರೂಪಿಸಿಕೊಂಡು ವಿಜಯೇಂದ್ರ ಅವರ ವಿರುದ್ಧ ಷಡ್ಯಂತ್ರಗಳು ಬಿಜೆಪಿ ಪಾಳೆಯದಲ್ಲಿ ಆಗ್ತಾ ಇದೆ? ಈ ಕುರಿತ ಇನ್ಸೈಡ್ ಮಾಹಿತಿ ನಿಮ್ಮ ಮುಂದೆ ಗ್ಯಾರಂಟಿ ನ್ಯೂಸ್ ಇಡ್ತಾ ಹೋಗುತ್ತೆ. ಬಟ್ ಬಹಳ ಸ್ಪಷ್ಟ, ಯಡಿಯೂರಪ್ಪನವರ ಅನಿವಾರ್ಯತೆ, ಯಡಿಯೂರಪ್ಪನವರ ಕುಟುಂಬದ ಅನಿವಾರ್ಯತೆ ಬಿಜೆಪಿ ಪಾಳೆಯಕ್ಕೆ ಎಷ್ಟಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಧರ್ಮಸ್ಥಳ ಸಮಾವೇಶದಲ್ಲಿ ಸ್ಥಳೀಯ ನಾಯಕರಿಗೆ ಅವಕಾಶ ನೀಡಿಲ್ಲ ಅನ್ನುವಂತಹ ಅಪಸ್ವರ ಬರವಂತೆ. ವಿಜಯೇಂದ್ರ ಸಕ್ಸಸ್ ಅನ್ನ ಸಹಿಸ್ತಾ ಇಲ್ಲ ಬಿಜೆಪಿ ನಾಯಕರು. ಹಾಗಾಗಿ ಅವರಿಂದಲೇ ಪಿತೂರಿಗಳಾಗ್ತಾ ಇದೆ. ಧರ್ಮಸ್ಥಳ ಸಮಾವೇಶದಲ್ಲಿ ಸ್ಥಳೀಯ ನಾಯಕರಿಗೆ ಅವಕಾಶ ನೀಡಿಲ್ಲ ಅನ್ನುವಂತಹ ಅಪಸ್ವರ, ಕರಾವಳಿ ಭಾಗದ ನಾಯಕರಿಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ ಅನ್ನೋ ರೀತಿಯಲ್ಲಿ ಪಿತೂರಿಗಳಾಗಿ ಹೋಗಿದೆ. ಧರ್ಮಸ್ಥಳ ಧರ್ಮಯಾತ್ರೆ ಸಮಾವೇಶದಲ್ಲಿ ಕೆಲವರನ್ನ ಕಡೆಗಣನೆ ಮಾಡಲಾಯಿತು. ಎಲ್ಲರೂ ವೇದಿಕೆಯಲ್ಲಿ ಮಾತನಾಡೋಕೆ ಆಗಲ್ಲ ಅಂತ ಹೇಳಿದ್ದೇ ಅಪಸ್ವರಕ್ಕೆ ಕಾರಣ ಆಯಿತು.
ಶಾಸಕ ಸುನೀಲ್ ಕುಮಾರ್ ಟೀಮ್ನಿಂದಲೇ ವಿಜಯೇಂದ್ರ ಅವರಿಗೆ ಸಲಹೆ ನೀಡಲಾಗಿದೆ. ಎಲ್ಲರೂ ಮಾತನಾಡೋದು ಬೇಡ ಅಂತ ಸುನೀಲ್ ಕುಮಾರ್ ಮತ್ತು ಅವರ ಟೀಮ್ನವರು ಹೇಳಿದ್ರಂತೆ. ಎಲ್ಲರಿಗೂ ಮಾತನಾಡೋದಕ್ಕೆ ಅವಕಾಶ ಕೊಟ್ರೆ ಟೈಮ್ ಸಾಕಾಗಲ್ಲ ಅಂತ ಕೆಎಸ್ ಟೀಮ್ ಹೇಳಿತ್ತು. ಕೆಎಸ್ ಅಂದ್ರೆ ಕೆ ಕಟೀಲ್, ಎ ಅಂದ್ರೆ ಅಶೋಕ್, ಎಸ್ ಅಂದ್ರೆ ಸುನೀಲ್ ಕುಮಾರ್. ಕೆಎಸ್ ಟೀಮ್ ಬಗ್ಗೆ ಬಿಜೆಪಿಯಲ್ಲೇ ಈಗ ಭಾರಿ ಆಕ್ರೋಶ ಭುಗಿಲೆದ್ದಿದೆ. ಸೂಪರ್ ಸಕ್ಸಸ್ ಆಗಿದ್ದ ಸಮಾವೇಶಕ್ಕೂ ಬಿಜೆಪಿಯಲ್ಲೇ ಪಿತೂರಿಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಮಾವೇಶದಲ್ಲಿ ಎಲ್ಲರೂ ಮಾತನಾಡೋದು ಬೇಡ ಅಂತ ಸುನೀಲ್ ಕುಮಾರ್ ಬಣದವರೇ ಹೇಳಿ ನೋಡಿ ಎಲ್ಲರಿಗೂ ಅವಕಾಶ ಮಾಡಿಕೊಡ್ಲಿಲ್ಲ ಅನ್ನೋ ರೀತಿಯಲ್ಲಿ ಷಡ್ಯಂತ್ರಗಳು. ಅದು ವಿಜಯೇಂದ್ರ ಅವರ ಮೇಲೆ ಆರೋಪಗಳು ಬರೋ ರೀತಿಯಲ್ಲಿ ಪ್ಲಾನ್ ಮಾಡಿತ್ತಾ ಈ ಟೀಮ್ ಅನ್ನೋದು ಬಹುದೊಡ್ಡ ಪ್ರಶ್ನೆ. ಬಟ್ ಕೆಲವರಿಗೆ ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಕಟೀಲ್ ಅವರು ಆಲ್ಮೋಸ್ಟ್ ಟಿಕೆಟ್ ಸಿಕ್ಕಿಲ್ಲ ಲಾಸ್ಟ್ ಟೈಮ್ ಅನ್ನೋ ಕಾರಣಕ್ಕೆ ಅಸಮಾಧಾನಗೊಂಡಿದ್ದಾರೆ. ಅವರು ಕೂಡ ಟೀಮಲ್ಲಿ ಇದ್ದಾರೆ, ನಮ್ಮನ್ನೆಲ್ಲ ಕಡೆಗಣನೆ ಮಾಡ್ತಿದ್ದಾರೆ ಎನ್ನುವಂತಹ ವಿಚಾರವನ್ನ ಪದೇ ಪದೇ ಮುನ್ನೆಲೆಗೆ ತಂದವರು. ಆರ್ ಅಶೋಕ್ ಅವರು ತಾಳಮೇಳನೆ ಸರಿ ಇಲ್ಲ. ಆರ್ ಅಶೋಕ್ ಅವರಂತೂ ವೇದಿಕೆ ಮೇಲೆ ವಿಜಯೇಂದ್ರ ಅವರ ಹೆಸರು ಹೇಳೋದಕ್ಕೆ ಎಷ್ಟು ತಡಬಡಾಯಿಸ್ಬಿಟ್ರು ಅನ್ನೋದು ಬಹುತೇಕ ರಾಜ್ಯದ ಜನ ಗಮನಿಸಿದ್ದಾರೆ. ಸುನೀಲ್ ಕುಮಾರ್ ಅವರು ಜೊತೆಗೆ ಇದ್ದು ಬೆನ್ನಿಗೆ ಚೂರಿ ಹಾಕೋ ಕೆಲಸ ಯಾಕೆ ಮಾಡ್ತಿದ್ದಾರೆ ಅನ್ನೋದು ಪ್ರಶ್ನೆ. ಕಾರಣ ಸುನೀಲ್ ಕುಮಾರ್ ಅವರ ಮುಂದಾಳತ್ವದಲ್ಲೇ ಕೆಲ ಹೋರಾಟಗಳು ಕೂಡ ಆಗ್ತಾ ಇದೆ. ಬಟ್ ವಿಜಯೇಂದ್ರ ಅವರ ಬೆನ್ನಿಗೆ ಚೂರಿ ಹಾಕೋ ರೀತಿಯಲ್ಲಿ ಆ ಬಣದಲ್ಲಿ ಇವರು ಕೂಡ ಗುರುತಿಸ್ಕೊಂಡ್ ಬಿಟ್ರ ಅನ್ನೋದು ಪ್ರಶ್ನೆ. ಒಟ್ನಲ್ಲಿ ಹೇಗಾದ್ರೂ ಮಾಡಿ ಬಿಜೆಪಿ ರಾಜ್ಯಾಧ್ಯಕ್ಷದಿಂದ ಆ ಪಟ್ಟದಿಂದ ಇವ್ರನ್ನ ಕೆಳಗಿಳಿಸಬೇಕು ಅನ್ನೋ ರೀತಿಯಲ್ಲಿ ಬೇರೆ ರೀತಿ ಪ್ಲಾನಿಂಗ್ ಗಳನ್ನ ಮಾಡ್ತಿದ್ದಾರೆ. ಬಟ್ ಅದ್ಯಾವುದು ಕೂಡ ಸಕ್ಸಸ್ ಆಗ್ಲಿಲ್ವಾ? ಆ ಎಲ್ಲಾ ವಿಚಾರಗಳು ಕೂಡ ಬಹುತೇಕ ಬಿಜೆಪಿ ಪಾಳ್ಯದಲ್ಲಿ ವಿಜಯೇಂದ್ರ ಪರವಾಗಿ ಇದ್ದವರಿಗೆ ಅರ್ಥ ಆಗಿದೆ. ಹಾಗಾಗಿ ಇವರ ನಡೆಯ ವಿರುದ್ಧನೇ ಈಗ ಅತಿ ದೊಡ್ಡ ಆಕ್ರೋಶ ಪಕ್ಷದ ವಲಯದಲ್ಲಿ ವ್ಯಕ್ತವಾಗ್ತಾ ಇದೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾರುತಿ, ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟದಿಂದ ಹೇಗಾದ್ರೂ ಮಾಡಿ ವಿಜಯೇಂದ್ರ ಅವರನ್ನ ಕೆಳಗಿಳಿಸಲೇಬೇಕು ಅಂತ ಸತತ ಪ್ರಯತ್ನಗಳು ಒಂದು ಬಣದಿಂದ ಆಗ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟ. ಬಟ್ ಬಿಜೆಪಿ ಹೈಕಮಾಂಡ್ಗೂ ರಾಜ್ಯದ ಜನರಿಗೂ ಅರ್ಥ ಆಗಿರೋದೇನಪ್ಪಾ ಅಂದ್ರೆ ಯಡಿಯೂರಪ್ಪ ಜೊತೆಗೆ ವಿಜಯೇಂದ್ರ ಅವರ ಅನಿವಾರ್ಯತೆ ಎಷ್ಟರ ಮಟ್ಟಿಗಿದೆ ಪಕ್ಷಕ್ಕೆ ಅನ್ನೋದು ಬಿಜೆಪಿ ಹೈಕಮಾಂಡ್ ಕೂಡ ಅರ್ಥ ಮಾಡ್ಕೊಂಡಿದೆ. ಬಟ್ ಈ ಬಣದ ಈ ಪ್ಲಾನಿಂಗ್ ಗಳು ಸಕ್ಸಸ್ ಆಗ್ತಾ ಇಲ್ವಾ? ಪದೇ ಪದೇ ಯಾಕಿಂತ ಷಡ್ಯಂತ್ರಗಳು ವಿಜಯೇಂದ್ರ ಅವರ ವಿರುದ್ಧ ಪಕ್ಷದಲ್ಲಿ ಮುಂದುವರಿತಾ ಇದೆ ಅಂತ? ರಾಜ್ಯದಲ್ಲಿ ಬಿಜೆಪಿ ಅಡಕ್ ಅಧ್ಯಕ್ಷರಾಗಿ ವಿಜಯೇಂದ್ರ ಅವರು ಇದ್ದಾರೆ. ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಈಗ ಹಲವು ಪ್ರತಿಭಟನೆಗಳ ಸರ್ಕಾರದ ವೈಫಲ್ಯಗಳ ವಿರುದ್ಧ ಆಗಿರ್ಬೋದು, ಅದೇ ರೀತಿ ಧರ್ಮಸ್ಥಳದ ವಿಚಾರದಲ್ಲಿ ಸರ್ಕಾರ ರಚನೆ ಮಾಡಿರುವಂತಹ ಎಸ್ಎಸ್ಟಿ ಹಾಗೂ ಅವರ ಹಿಂದೆ ಕೆಲವರ ಷಡ್ಯಂತ್ರದ ಬಗ್ಗೆ ಬಹುದೊಡ್ಡ ಹೋರಾಟಗಳನ್ನ ಬಿಜೆಪಿ ಹಮ್ಮಿಕೊಂಡಿತ್ತು. ಅದರ ನೇತೃತ್ವವನ್ನ ವಿಜಯೇಂದ್ರ ಅವರೇ ಮಧ್ಯದಲ್ಲಿ ವಹಿಸ್ತಾ ಇರ್ಬೇಕು. ಅದು ವಿಧಾನಸಭೆ ಒಳಗಡೆ, ವಿಧಾನಸಭೆಯ ಹೊರಗಡೆ, ವಿಧಾನಸೌಧದ ಹೊರಗಡೆ ಮತ್ತ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಧ್ವನಿ ಮಾಡಿತು. ಧರ್ಮಸ್ಥಳದ ಜೊತೆ ನಾವಿದ್ದೀವಿ ಅನ್ನುವಂತ ಒಂದು ಸಂದೇಶವನ್ನ ರವಾನೆ ಮಾಡುವ ಸಲುವಾಗಿ ಮೊನ್ನೆ 1ನೇ ತಾರೀಕು ಧರ್ಮಸ್ಥಳ ಚಲೋ ಅಭಿಯಾನವನ್ನು ಕೂಡ ಮಾಡಿದ್ರು. ಅದು ಬೃಹತ್ ಸಮಾವೇಶ ಒಂದು ರೀತಿ ಸಕ್ಸಸ್ ಆಗಿತ್ತು ಅಂತಾನೆ ಹೇಳ್ಬೋದು. ಆದ್ರೆ ವೇದಿಕೆಯಲ್ಲಿ, ಬಿಜೆಪಿಯ ವೇದಿಕೆಯಲ್ಲಿ ಯಾವತ್ತೂ ಇಲ್ಲದೆ ಇರುವಂತಹ ರೀತಿಯಲ್ಲಿ ಗೊಂದಲಗಳು ಸೃಷ್ಟಿಯಾಗಿದ್ದು ಕೂಡ ನಿಜ. ಅದರಲ್ಲಿ ಯಾರ ಪಾತ್ರ ಎಷ್ಟಿದೆ ಅನ್ನೋದಕ್ಕಿಂತ ಕೂಡ ಒಬ್ಬ ರಾಜ್ಯಾಧ್ಯಕ್ಷರಾಗಿ ಅವರು ಎಷ್ಟು ಮಟ್ಟಿಗೆ ಜವಾಬ್ದಾರಿಯನ್ನು ನಿರ್ವಹಿಸಿದ್ರು ಅನ್ನುವಂಥದ್ದು ಬರುತ್ತೆ. ಅದೇ ರೀತಿ ಒಬ್ಬ ರಾಜ್ಯಾಧ್ಯಕ್ಷನಿಗೆ ಎಷ್ಟು ಮಟ್ಟಿಗೆ ಯಾವ್ಯಾವ ನಾಯಕರುಗಳು ಸಪೋರ್ಟ್ ಮಾಡಿದ್ರು ಅನ್ನುವಂಥದ್ದು ಕೂಡ ಬರುತ್ತೆ. ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾದ್ರೆ ಕೇವಲ ನಾಯಕರುಗಳಿಂದ ಆಗೋದಿಲ್ಲ, ಅದು ಕಾರ್ಯಕರ್ತರಿಂದಲೇ ಆಗೋದು. ಮೊನ್ನೆನೂ ಕೂಡ ಅಷ್ಟೇ, ನಾಯಕರ ನಡುವೆ ಹಲವು ಗೊಂದಲಗಳು ಇದ್ರೂ ಕೂಡ ಆ ಕಾರ್ಯಕ್ರಮ, ಆ ಪ್ರತಿಭಟನೆ, ಆ ಧರ್ಮಸ್ಥಳ ಚಲೋ ಯಶಸ್ವಿ ಆಗಿದ್ದು ಕಾರಣ ಏನಂತ ಹೇಳಿದ್ರೆ ಕೆಲವರು ನಿಷ್ಠಾವಂತ ಬಿಜೆಪಿಯ ಕಾರ್ಯಕರ್ತರಲ್ಲಿ ಸೇರಿದ್ರು. ಹಾಗಾಗಿ ಆ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಕಾರಣವಾಯ್ತು. ಆದ್ರೆ ವೇದಿಕೆ ಮೇಲೆ ಅಕ್ಷರಶಃ ಅವತ್ತು ದೊಡ್ಡ ಜಾತ್ರೆ ಆಗಿದ್ದು ಕೂಡ ನಿಜ. ಬಿಜೆಪಿ ಯಾವುದೇ ಕಾರ್ಯಕ್ರಮದಲ್ಲಿ ಈ ರೀತಿಯಾಗಿ ಗೊಂದಲಗಳು ಆಗ್ತಿರ್ಲಿಲ್ಲ. ಹೀಗಾಗಿ ಯಾವ ರೀತಿಯಾಗಿ ಹಿಂದೆ ಬಣಗಳಿದ್ವೋ ಆ ಬಣಗಳು ಇನ್ನೂ ಕೂಡ ಬಿಜೆಪಿಯಲ್ಲಿ ಹೆಚ್ಚಾದಂತೆ ಕಾಣಿಸ್ತಾ ಇದೆ. ಪ್ರತಿ ಜಿಲ್ಲೆಗೊಂದು ಬಣ ಸೃಷ್ಟಿ ಆಯ್ತಾ ಅನ್ನುವಂತಹ ಒಂದು ರೀತಿಯಲ್ಲಿ ಕೂಡ ಚರ್ಚೆಗಳು ಆರಂಭ ಆಗಿದವು. ವಿಜೇಂದ್ರ ನೇತೃತ್ವದಲ್ಲಿ ಆಗ್ತಿದ್ದಂತಹ ಈ ಚಲೋಗೆ ಒಂದು ಕಡೆ ವಿಜೇಂದ್ರ ಟೀಮ್ ಕ್ರೆಡಿಟ್ ಅನ್ನ ತೆಗೆದುಕೊಳ್ಬೇಕು ಅನ್ನುವಂತಹ ಒಂದು ರೀತಿಯಲ್ಲಿ ವಿಜೇಂದ್ರ ಮತ್ತೆ ಅವರ ಟೀಮ್ ಬಹಳಷ್ಟು ಸರ್ಕಸ್ ಮಾಡ್ತಾ ಇದ್ರು. ಅದೇ ರೀತಿ ವಿಜೇಂದ್ರ ಅವರು ಕರೆದಿರುವಂತಹ ಈ ಯಾತ್ರೆಗೆ ನಾವು ಎಷ್ಟು ಮಟ್ಟಿಗೆ ಸಪೋರ್ಟ್ ಕೊಡಬೇಕು ಅನ್ನುವಂತ ಒಂದು ಗೊಂದಲದಲ್ಲಿ, ಕಾರ್ಯಕ್ರಮ ಮುಗಿಯುವವರೆಗೂ ಕೂಡ ಅದೇ ಗೊಂದಲದಲ್ಲಿ ಹಲವು ನಾಯಕರಿದ್ರು. ಅದರಲ್ಲಿ ಕರಾವಳಿ ಭಾಗದ ಹಲವು ನಾಯಕರು ಇದ್ದಿದ್ರಲ್ಲಿ ಯಾವುದೇ ಅನುಮಾನ ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ವೇದಿಕೆ ಮೇಲೆ ಬಹಳಷ್ಟು ಜನ ಮಾತಾಡೋದು ಬೇಡ ಅನ್ನುವಂಥದ್ದನ್ನ ವಿಜೇಂದ್ರ ಸೇರಿದಂತೆ ಹಲವು ಹಿರಿಯ ನಾಯಕರುಗಳು ಹೇಳಿದ್ರು. ಅದು ಅಶೋಕ್ ಆಗಿರ್ಬೋದು, ಸುನೀಲ್ ಕುಮಾರ್ ಆಗಿರ್ಬೋದು, ಹಲವರು. ಆದ್ರೆ ಕರಾವಳಿ ಭಾಗದಲ್ಲಿ ನಡೀತಾ ಇರುವಂತಹ ಈ ಪ್ರತಿಭಟನೆಗೆ ಕರಾವಳಿ ಭಾಗದ ಮುಖಂಡರನ್ನ ಮಾತಾಡಿಸ್ಬೇಕಾಗಿತ್ತು ಅನ್ನುವಂತಹ ಒಂದು ಕೊರಗು ಆ ಭಾಗದ ಕಾರ್ಯಕರ್ತರು ವ್ಯಕ್ತಪಡಿಸಿದ್ರು. ಆದ್ರೆ ಈಗ ಸಿಕ್ಕಿರುವಂತಹ ಒಂದು ಮಾಹಿತಿ ಏನು ಅಂತ ಹೇಳಿದ್ರೆ ಸುನೀಲ್ ಕುಮಾರ್, ಸದಾನಂದ ಗೌಡರು ಸೇರಿದಂತೆ ಕಟೀಲ್ ಅವರನ್ನ
ಮಾತಾಡಿಸ್ಬೇಕಾಗಿತ್ತು. ಆದ್ರೆ ಅವರೇ ಹೆಚ್ಚು ಜನ ಮಾತಾಡೋದು ಬೇಡ ಅನ್ನುವಂತಹ ಹಿಂದೇಟನ್ನ ಹಾಕಿದ್ರಿಂದ ಅವತ್ತು ಅವ್ರು ಮಾತಾಡ್ಲಿಲ್ಲ ಅನ್ನುವಂತಹ ಒಂದು ಚರ್ಚೆ ಈಗ ವಿಜೇಂದ್ರ ಅವರ ಬಣದಲ್ಲಿ ಆಗ್ತಾ ಇರುವಂತದ್ದು. ಆದ್ರೆ ಒಂದಂತೂ ಸ್ಪಷ್ಟ, ರಾಜ್ಯ ಬಿಜೆಪಿಯಲ್ಲಿ ಸದ್ಯಕ್ಕೆ ಬಣ ಪಾಲಿಟಿಕ್ಸ್ ತೆರೆ ಬೀಳುವಂತಹ ಲಕ್ಷಣಗಳು ಆಗ್ತಿಲ್ಲ. ಹೀಗಾಗಿ ಈ ಬಣಗಳನ್ನ ಸೃಷ್ಟಿ ಮಾಡ್ತಾ ಇರುವಂತದ್ದು ಕೂಡ ಹಲವು ಪ್ರಮುಖ ನಾಯಕರು, ಅದರಲ್ಲೂ ಮೊದಲ ಲೈನ್ ಅಲ್ಲಿ ಇರುವಂತಹ ಹಲವು ನಾಯಕರು, ಅದರಲ್ಲಿ ಕರಾವಳಿ ಭಾಗದವ್ರು ಇರ್ಬೋದು, ಬೆಂಗಳೂರಿಗೆ ಸೇರಿದಂತವ್ರು ಇರ್ಬೋದು, ಶಿವಮೊಗ್ಗಕ್ಕೆ ಸೇರಿದಂತವ್ರು ಇರ್ಬೋದು. ಆದ್ರೆ ಒಟ್ಟಾರೆ ಎಲ್ಲರೂ ಸೇರಿ ಬಿಜೆಪಿಯನ್ನ ವೀಕ್ ಮಾಡ್ತಿದ್ದಾರೆ ಅನ್ನೋದನ್ನ ಬಿಟ್ರೆ ಒಬ್ಬ ರಾಜ್ಯಾಧ್ಯಕ್ಷ ಯಾವ ರೀತಿಯಾಗಿ ನಡ್ಕೋಬೇಕಾಗಿತ್ತೋ ಆ ರೀತಿಯಾದಂತಹ ಒಂದು ಟಾಸ್ಕ್ ಅನ್ನ ವಿಜೇಂದ್ರ ಅವರು ಕೂಡ ನಿರ್ವಹಿಸೋದ್ರಲ್ಲಿ ವಿಫಲರಾಗ್ತಾ ಇದ್ದಾರೆ. ಅದೇ ರೀತಿ ಅಶೋಕ್ ಆಗಿರ್ಬೋದು, ಸುನಿಲ್ ಕುಮಾರ್ ಆಗಿರ್ಬೋದು, ಟಿಟಿ ಅವರಾಗಿರ್ಬೋದು, ಕಟೀಲ್ ಆಗಿರ್ಬೋದು, ಸದಾನಂದ ಗೌಡ್ರು ಆಗಿರ್ಬೋದು, ಪ್ರಹ್ಲಾದ್ ಜೋಶಿ ಅವರಾಗಿರ್ಬೋದು, ಇವರು ಕೂಡ ತಮ್ಮ ಜವಾಬ್ದಾರಿ ಎಷ್ಟಿದೆ ಎಷ್ಟು ಮಟ್ಟಿಗೆ ನಾವು ಎಫರ್ಟ್ ಅನ್ನ ಹಾಕ್ಬೇಕು, ಎಷ್ಟು ಮಟ್ಟಿಗೆ ನಾವು ವಿಜೇಂದ್ರ ಅವರ ಜೊತೆ ನಿಲ್ಲಬೇಕು, ಆ ವಿಚಾರಗಳನ್ನು ಕೂಡ ಸರಿಯಾಗಿ ಲೆಕ್ಕ ಆಗ್ತಿಲ್ಲ. ಹೀಗಾಗಿ ಕ್ರೆಡಿಟ್ ಪಾಲಿಟಿಕ್ಸ್ ಅಲ್ಲಿ ಬಿಜೆಪಿ ಬಡವಾಗ್ತಿದೆ ಅಂತ ಹೇಳ್ಬೋದು. ಧರ್ಮಸ್ಥಳದಲ್ಲೂ ಕೂಡ ಅದೇ ಎದ್ದು ಕಾಣಿಸಿದ್ದು ಶ್ರುತಿ. ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.